ತುಂಬ ದಿನದಿಂದ ತೆಂಗಿನ ಚಿಪ್ಪು ಎತ್ತಿಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ನನಗಂತೂ ಇಷ್ಟು ತೆಂಗಿನ ಚಿಪ್ಪಿಗೆ ಇಷ್ಟು ಅಮೌಂಟ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಎಷ್ಟು ಕೆ ಜಿ ಬಂದಿದೆ, ಎಷ್ಟು ಅಮೌಂಟ್ ಬಂದಿದೆ ಅಂತೇಳಿ ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪೂರ್ಣಿಮಾ ಜಗದೀಶ್ ವ್ಲಾಗ್ಸ್ಗೆ. ಇವತ್ತು ಮಾರ್ನಿಂಗ್ ವೆದರ್ ನೋಡಿದಾಗ ಎದ್ದೇಳೋಕ್ಕೆ ಮನಸ್ಸಿರಲಿಲ್ಲ. ಸೊ ಆದ್ರೂ ಇವತ್ತು ವಾರ ಇದ್ದಿದ್ದರಿಂದ ಬೇಗ ಬೆಳಗ್ಗೆನೇ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡೆ. ಪಾಪು ಇನ್ನೂ ಎದ್ದಿರಲಿಲ್ಲ. ಸರಿ ಅಂತೇಳಿ ಚಪಾತಿ ಹಿಟ್ಟು ಕಲಿಸಿದ್ದೆ. ತರಕಾರಿ ಏನೂ ಇರಲಿಲ್ಲ. ಇವ್ರು ಆನ್ಲೈನಲ್ಲೇ ಆರ್ಡ್ರ್ ಮಾಡಿದ್ದು ಕ್ಯಾರೆಟು ಹೂಕೋಸು ಎಲ್ಲ. ಇವರು ಪಾಪುಗೆ ಒಂದು ಟಿಪ್ಪರ್ ಕೊಡ್ಸೋಣ ಅಂತೇಳಿ ನೋಡ್ತಿದ್ರು. ಬಿಕಾಸ್ ಅವನ ಹತ್ರ JCB ಇದೆ. ಅವ್ನಿಗೆ ಯಾವಾಗಲೂ ಹೋಗಿ ಕೈಯಲ್ಲಿ ಮಣ್ಣು ತುಂಬ್ತಾ ಇರ್ತಾನೆ ಬೇರೆ ಕಾರ್ಗಳಿಗೆಲ್ಲ. ಸರಿ ಅಂತೇಳಿ ಪಾಪ ಅವ್ರು ಆರ್ಡ್ರ್ ಮಾಡೋಣ ಅಂತ ಮಾಡಿದರು. ಆದರೆ ಅವ್ರಿಗೆ ಸೆಂಟಿಮೀಟರ್ ಮತ್ತು ಇಂಚಸ್ಸು ಸ್ವಲ್ಪ ಡಿಫ್ರೆನ್ಸ್ ಆಗಿದೆ ಅಂತ ಅನಿಸುತ್ತೆ. ಪಿಕ್ಚರ್ ನೋಡ್ಬೇಕಾದ್ರೆ ದೊಡ್ಡದಾಗಿ ಕಾಣಿಸಿದೆ. ಆಮೇಲೆ ಡೆಲಿವರಿ ಬಂದಮೇಲೆ ಗೊತ್ತಾಗಿದ್ದು ಇದು ತುಂಬ ಪುಟ್ಟದಾಗಿದೆ ಅಂತೇಳಿ. ಮತ್ತೆ ಇದನ್ನು ರಿಟರ್ನ್ ಕೊಡೋದೇನು ಬೇಡ ಅಂತ ಹೇಳ್ಕೊಂಡು ಹಾಗೆ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ನಾನೇ ಓಪನ್ ಮಾಡಿಬಿಟ್ಟಿದ್ದೆ ಅದನ್ನು. ಸೊ ಓಪನ್ ಆಗಿರೋದು ತೊಗೊಳ್ಳಲ್ಲ. ಇದು ಕಾಸ್ಟ್ ಬಂದು 200 ಆಗಿದೆ ಅಂತ ಅಂದರು. ಅಯ್ಯೋ ಇಷ್ಟು ಚಿಕ್ಕಿದ್ದಕ್ಕೆ ಇಷ್ಟ ಆಯ್ತಲ್ಲ ಅಂತ ಹೇಳ್ಕೊಂಡು, ಬಟ್ ಕ್ವಾಲಿಟಿ ವೈಸ್ ಚೆನ್ನಾಗಿತ್ತು. ಸರಿ ಅಂತೇಳಿ ಪಾಪು ಎದ್ದಾದ್ಮೇಲೆ ಅದನ್ನು ಕೊಡೋಣ ಅಂತೇಳಿ ಚಪಾತಿಗೆ ಪಲ್ಯ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಟಿಫನ್ ಮುಗಿಸ್ತಿದ್ದಂಗೆ ಕೂತಿದ್ದೆ. ಹೀಗೆ ತುಂಬ ದಿನದಿಂದ ಎತ್ತಿಟ್ಟಿದ್ದೆ, ಬಟ್ ಯಾರೂ ಬರಲಿಲ್ಲ ಚಿಪ್ ಹಾಕೋಣ ಅಂತೇಳಿ. ಸರಿನ್ ಬಿಟ್ಟು ಕಸಕ್ಕೆ ಹಾಕ್ಬಿಡೋಣ ಅಂತೇಳಿ ಎಲ್ಲ ಎತ್ತಿಡ್ತಿದ್ದೆ. ಸೊ ನನ್ನ ಅದೃಷ್ಟಕ್ಕೆ ಆವಾಗಲೇ ಬಂದರು. ಸೊ ನೋಡೋಣ ಎಷ್ಟು ಬರ್ಬೋದು ಅಂತೇಳಿ. ಟೋಟಲ್ ಬಂದು 2.5 kg ಬಂತು. ಅವ್ರು ಬಂದು ನನಗೆ 40 ರೂಪೀಸ್ ಕೊಟ್ಟರು. ಒಂದು ಪೂರ ಚಿಪ್ನ ₹1 ಥರ ತೊಗೊತೀವಿ ಅಂತೇಳಿ ತೊಗೊಂಡ್ರು. ನಾನು ಅದರಲ್ಲಿ ಸ್ವಲ್ಪ ಕಾಯಿನೆಲ್ಲ ಬಿಟ್ಬಿಟ್ಟಿದ್ದೆ ಬಿಕಾಸ್ ಎಲ್ಲ ಸ್ಮೆಲ್ ಬಂದಿತ್ತು ಅಂತೇಳಿ. ಆದರೆ ತುಂಬ ಖುಷಿ ಆಯಿತು. ಬಿಸಾಕೋಣ ಯಾರೂ ಬರಲಿಲ್ಲ ಅಂತೇಳಿ. ಆಲ್ರೆಡಿ ಒಂದು 2-3 ಮಂತ್ಸಿಂದನೂ ಎತ್ತಿಟ್ಟಿದ್ದೆ. ಅಂದರೆ ಊರಿಗೆ ಹೋಗೋದು ಅದು ಇದು ಅಲ್ಲೇ ಟೈಮಿಂಗ್ಸ್ ಆಗೋಗ್ತಿತ್ತು. 40 ರೂಪೀಸ್ ಬಂತು. ಸರಿ ಅಂತೇಳಿ ಅದ್ರ ಮೇಲೆ ಸ್ವಲ್ಪ ಅಮೌಂಟ್ ಹಾಕ್ಬಿಟ್ಟು ಪಾಪು ಕ್ಲಿಪ್ಪೆಲ್ಲ ಮುರಿದಾಕ್ಬಿಟ್ಟಿದ್ದ. ದುಡ್ಡು ಇದು ಮಾಡೋದು ಬೇಡ ಅಂತೇಳಿ ಕ್ಲಿಪ್ ಆರ್ಡ್ರ್ ಮಾಡಿ ಪಾಪುಗೆ ಒಂದು ಬಿಸ್ಕೆಟ್ ಪ್ಯಾಕೆಟ್ ಆರ್ಡ್ರ್ ಮಾಡಿದೆ. ಇನ್ಮೇಲೆ ಚಿಪ್ಪು ಎತ್ತಿಟ್ರೂ ಅಮೌಂಟ್ ಬರುತ್ತೆ ಅಂತೇಳಿ ನನಗೆ ಗೊತ್ತಾಯಿತು. ಹೀಗೆ ಊರಿಗೆ ಹೋದಾಗ ಚಿಪ್ ಹಾಕ್ತಾಯಿದ್ರು. ಇಷ್ಟು ದಿನ ಎಲ್ಲ ಒಲೆಗೆ ಹಾಕ್ಬಿಡ್ತಿದ್ರು. ಇವಾಗ ಅಲ್ಲಿ ಮಾರೋದು ನೋಡಿ ಸರಿ ಅಂತೇಳಿ ಎತ್ತಿಟ್ಟಿದ್ದೆ ನಾನು. ಇವಾಗ ಆಲ್ಮೋಸ್ಟ್ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲೂ ತೋರಿಸ್ತಾ ಇರ್ತಾರೆ ಈ ಬೇರೆ ಬೇರೆ ಕಂಟ್ರೀಸಲ್ಲಿರೋಲ್ಲ ಈ ತೆಂಗಿನ ಚಿಪ್ಗೆ ಎಷ್ಟು ಕಾಸ್ಟು ಅಂತೇಳಿ. ಸೊ ನೋಡೋಣ ಅಂತೇಳಿ ನಾನು ಎತ್ತಿಟ್ಟಿದ್ದೆ. ಅಮೌಂಟ್ ತೊಗೊಂಡಿದ್ದು ತುಂಬ ಖುಷಿ ಆಯಿತು. ಫೈನಲಿ ಕ್ಲಿಪ್ಪೆಲ್ಲ ತುಂಬಿದೆ. ಪಾಪುಗೆ ಹಾಗೆ ಡೈಪರ್ ಸಹ ಆರ್ಡರ್ ಮಾಡಿದ್ವಿ. ನನಗೆ 1.5 ತಿಂಗಳು ಬರುತ್ತೆ. ನೈಟ್ ಮಾತ್ರ ಯೂಸ್ ಮಾಡ್ತೀನಿ. ಸೊ ಈ ಸಲ ಲವ್ ಲ್ಯಾಬ್ದು ಆರ್ಡರ್ ಮಾಡಿದ್ದೀನಿ. ಪ್ರತಿ ಸಲ ಬಂಪ್ ಟಮ್ದು ತರಿಸ್ತಿದ್ದೆ. ಇದನ್ನು ತುಂಬ ಚೆನ್ನಾಗಿದೆ. ಇದು ಸೆಕೆಂಡ್ ಟೈಮ್ ನಾನು ಆರ್ಡ್ರ್ ಮಾಡ್ತಾಯಿದ್ದು. ರ್ಯಾಷಸ್ ಏನೂ ಆಗೋಲ್ಲ. ಅವನಿಗೆ ಬಂಪ್ ಟಮ್ ಇರೋ ಲವ್ ಲ್ಯಾಬ್ ಬೇರೆ ಯಾವುದಾದ್ರೂ ಬ್ರ್ಯಾಂಡ್ಸ್ ಚೇಂಜ್ ಮಾಡಿದ್ರೆ ಸ್ವಲ್ಪ ಅಲರ್ಜಿ ಥರ ಆಗೋದು, ರ್ಯಾಷಸ್ ಥರ ಆಗೋದಾಗುತ್ತೆ. ಸೊ ಹಾಗಾಗಿ ಯಾವುದೂ ಚೇಂಜ್ ಮಾಡೋದು ಬೇಡ ಅಂತೇಳಿ ಇದು 2 ಬ್ರ್ಯಾಂಡ್ ಯೂಸ್ ಮಾಡ್ತಾಯಿದ್ದೀನಿ. ಎದ್ದಿದ ತಕ್ಷಣ ಟಿಪ್ಪರ್ ಈಸ್ಕೊಂಡು ಮನೆ ಮುಂದೆ ಬಂದು ಮಣ್ಣು ತುಂಬಕ್ಕೆ ಬಂದಿದ್ದಾನೆ. ಸ್ವಲ್ಪ ಹೊತ್ತು ಆಟ ಆಡಲಿ, ಆಮೇಲೆ ಕರ್ಕೊಂಡೋಗಿ ಸ್ನಾನ ಮಾಡಿಸೋಣ ಅಂತೇಳಿ. ಸೊ ಬಿಟ್ಟಿದ್ದೀನಿ ಆಡಲಿ ಅಂತೇಳಿ. ಟಿಪ್ಪರ್ ತುಂಬ ಖುಷಿ ಆಯಿತು ಅವನಿಗೆ ನೋಡಿ. ಬಟ್ ದೊಡ್ಡದಿದ್ದರೆ ಇನ್ನೂ ಖುಷಿ ಪಟ್ಟಿರೋನು. ನೋಡ್ತಲ್ಲ ಹೆಂಗೆ ಮಣ್ಣು ಮಾಡ್ಕೊಂಡಿದ್ದೀವಿ. ಪೂರ್ತಿ ಫೇಸ್ ಎಲ್ಲ ಮಣ್ಣಾಯಿ. ಹಾಯ್ ಮಾಡೋದು. ಹಾಯ್ ಹಾಯ್. ಚಡ್ಡಿ ಗಿಡ್ಡಿ ಕಾಲೆಲ್ಲ ನೋಡಿ ಹೆಂಗೆ ಮಣ್ಣಾಯ್ತು. ಸ್ನಾನ ಮಾಡಕ್ಕೆ ಹೋಗೋಣ. ಸ್ನಾನ ಮಾಡೋಣ. ಸ್ನಾನ ಬೇಡವಾ? ಏಕೆ ಸ್ನಾನ ಬೇಡವಾ? ಸ್ನಾನ ಮಾಡಕ್ಕೆ ಹೋಗೋಣ ಪಾಪು. ಟೈಮ್ ಆಯಿತು. ಸ್ನಾನ ಮಾಡಿ ಮಲಗಿ ಬಂತು. ಸೊ ಫೈನಲಿ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ಅಂದರೆ ನೀರಲ್ಲಿ ಆಟ ಆಡೋಕ್ಕೆ ಇಷ್ಟಪಡ್ತಾನೆ, ಬಟ್ ಸ್ನಾನ ಮಾಡೋಕ್ಕೆ ಅಷ್ಟು ಲೈಕ್ ಮಾಡಲ್ಲ. ಮೈಗೆ ಎಷ್ಟು ಬೇಕಾದರೂ ನೀರು ಇಟ್ಕೊಳ್ಳಿ ಅಂತಾನೆ. ಮುಖ ಮುಟ್ಟೋ ಆಗಿಲ್ಲ, ತಲೆ ಮುಟ್ಟೋ ಆಗಿಲ್ಲ. ಸೊ ಮಣ್ಣಾಡಿದ್ದಕ್ಕೆ ಕನ್ವಿನ್ಸ್ ಮಾಡಿ ಕರ್ಕೊಂಡೋಗಿ ಅವ್ನ JCB ಟಿಪ್ಪರ್ನೆಲ್ಲ ಜೊತೆಗಿಟ್ಟು ಅದಕ್ಕೂ ಸ್ನಾನ ಮಾಡಿಸಿ ಇವನಿಗೆ ಸ್ನಾನ ಮಾಡಿ ಕೊನೆಗೆ ಒಂದು ಸ್ವಲ್ಪ ತಿನ್ನಿಸಿ ನೀರು ಕುಡಿಸಿ ಮಲಗಿಸಿದ್ದೀನಿ. ಇವಾಗ ಟೈಮ್ ಬಂದು ನೋಡ್ತಾ ಇರ್ಬೋದು 2 o'clock ಆಗಿದೆ. ಅರೌಂಡ್ ಒಂದು 3:30 4 o'clock ಎದ್ದೇಳ್ತಾನೆ. ಅಷ್ಟರಲ್ಲಿ ನಾನು ಸ್ವಲ್ಪ ಅಡುಗೆ ಎಲ್ಲ ಮಾಡಿಕೊಂಡು ರಾತ್ರಿಕಕ್ಕೆ ರೆಡಿ ಮಾಡ್ಕೋಬೇಕು. ಬಿಕಾಸ್ ಇವತ್ತು ನಮ್ಮ ಅಕ್ಕ ಮನೆಗೆ ಹೋಗೋಣ ಅಂತೇಳಿ. ಆಲ್ರೆಡಿ ಹೋಗಿ ಬಂದು 1 ವೀಕ್ ಆಯಿತು. ತುಂಬ ಅದೇ ಹೇಳಿದ್ನಲ್ಲ, ಸ್ಟ್ರೆಸ್ ಆಗಿತ್ತು, ಹುಷಾರಿರಲಿಲ್ಲ ಅಂತೇಳಿ ಹೋಗಿರಲಿಲ್ಲ. ಮಕ್ಕಳಿಗೆ ಬಂದು ಇಂಜೆಕ್ಷನ್ ಹಾಕ್ಸಿದ್ದಾರೆ. ಸೊ ಹಾಗಾಗಿ ಹೋಗಿ ನೋಡ್ಕೊಬರೋಣ ಅಂತೇಳಿ. ಇವಾಗ ಅರೌಂಡ್ 4 o'clock ಅಷ್ಟರಲ್ಲಿ ನಮ್ಮ ತಂದೆ ಬರ್ತಾರೆ. ಅವ್ರು ಬರೋಷ್ಟರಲ್ಲಿ ಇವನ್ನ ಊಟ ಗೀಟ ಎಲ್ಲ
ಮಾಡಿಸಿ ರೆಡಿ ಮಾಡಿ ಕರ್ಕೊಂಡು ಹೋದರೆ ನೈಟ್ ಒಂದು ಅರೌಂಡ್ 7 o'clock 7:30ಗೆ ಬಂದು ಅನ್ನ ಮಾಡ್ಕೊಂಡು ಊಟ ಮಾಡಿದ್ರೆ ಸರಿ ಹೋಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಲಾಗ್. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಡೇ ಹೊಸ ವಿಷಯ ಹೊಸ ಲಾಗ್ ಜೊತೆ ಬರ್ತೀನಿ. ಸೊ ಥ್ಯಾಂಕ್ ಯು ಯಾರೆಲ್ಲ ವಿಡಿಯೋ ನೋಡಿರೋದಕ್ಕೆ. ಹ್ಯಾವ್ ಎ ಗುಡ್ ಡೇ ಟು ಆಲ್.